ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಿಸಲು ತಹಶೀಲ್ದಾರ್ ವಸಂತಕುಮಾರಿ ಕರೆ. ಗಂಗಾವತಿ. ಪ್ರತಿ ವರ್ಷದಂತೆ ಈ ವರ್ಷ ಆಗಸ್ಟ್ 15ರಂದು ಜರುಗಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರ್ವರು ಸಂಭ್ರಮದಿಂದ ಆಚರಿಸಲು ಮುಂದಾಗಬೇಕೆಂದು ತಹಶೀಲ್ದಾರ್ ವಸಂತಕುಮಾರಿ ಕರೆ ನೀಡಿದರು. ಶುಕ್ರವಾರದಂದು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಆಚರಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಕಳೆದ ವರ್ಷದಂತೆ ಆಚರಣೆಗೆ ಸಂಬಂಧಿಸಿದಂತೆ ವಹಿಸಲಾಗಿರುವ ಕೆಲಸ ಕಾರ್ಯಗಳನ್ನು ಸಂಬಂಧಿಸಿದ ಆಯಾ ಇಲಾಖೆಯವರು ಹೆಚ್ಚು ಗಮನಹರಿಸಿ ಕಾರ್ಯಕ್ರಮವಾಗಬೇಕು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಜರುಗದಂತೆ ಮುಂಜಾಗೃತಿ ಕ್ರಮಗಳನ್ನು ಅನುಸರಿಸಬೇಕು. ಹೀಗೆ ಹಲವು ವಿಷಯಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯ ಹಿಂದಿನ ದಿನದಂದು ನಗರಸಭೆ ವ್ಯಾಪ್ತಿಯ ಎಲ್ಲಾ ವೃತ್ತಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ, ತಳಿರು ತೋರಣ, ಬಾಳೆ ಗಿಡಗಳಿಂದ ಅಲಂಕೃತಗೊಳಿಸಬೇಕು. ಸಾರ್ವಜನಿಕ ಧ್ವಜಾರೋಹಣಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯ, ಉಪಹಾರದ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು ಹಾಗೂ ಸ್ತಬ್ಧ ಚಿತ್ರಗಳಿಗೆ ಟ್ರ್ಯಾಕ್ಟರ್ಗಳ ವ್ಯವಸ್ಥೆ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಇದಕ್ಕೂ ಪೂರ್ವದಲ್ಲಿ ರವೀಂದ್ರ ಕುಲಕರ್ಣಿ ಪಿಡಿಒ ಸರ್ವರನ್ನು ಸ್ವಾಗತಿಸಿ ಇಂದಿನ ಆಚರಣೆ ಕುರಿತು ಮಾಹಿತಿ ನೀಡಿದರು. ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಹಾಗೂ ಗಂಗಾವತಿ ತಾಲೂಕಿನ ಎಲ್ಲಾ ವೃತ್ತಗಳಲ್ಲಿ ತಳಿರು ತೋರಣಗಳಿಂದ ಅಲಂಕಾರ ಮಾಡುವುದು. ಮೂರನೇ ಟೀಮ್ ಕಾರ್ಯನಿರ್ವಹಣೆಯನ್ನು ಕರೆತರುವ ವ್ಯವಸ್ಥೆ ಮಾಡುವುದು. ಕವಿಯಂತರ ಲೋಕೋಪಯೋಗಿ ಇಲಾಖೆ ಗಂಗಾವತಿಯವರು ತಾಲೂಕಾ ಕ್ರೀಡಾಂಗಣದಲ್ಲಿರುವ ಧ್ವಜಾರೋಹಣ ಕಟ್ಟೆಗೆ ಸುಣ್ಣ ಬಣ್ಣ ಮರಂ ಹಾಕಿಸುವುದು, ಧ್ವಜಾಸ್ತಂಭದಲ್ಲಿ ಪರಿಶೀಲನೆ ಮಾಡಿ ಧ್ವಜಾಸ್ತಂಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದಲ್ಲಿ ಶ್ರೀ ವಿಠಲ್ ರುಡ್ಲಿ GHS ಉರ್ದು ಗಂಗಾವತಿ, ಶ್ರೀ ಕೋಳೂರು ಭೀಮಣ್ಣ ದೈಹಿಕ ಶಿಕ್ಷಕರು ಗಂಗಾವತಿ ಇವರಿಗೆ ತಿಳಿಸಿ ಧ್ವಜಾಸ್ತಂಭವನ್ನು ರಿಪೇರಿ ಮಾಡಿಸುವುದು ಹಾಗೂ ಇವರ ಜೊತೆಗಿದ್ದುಕೊಂಡು ಮೈದಾನದಲ್ಲಿ ಸಂಚಲನಕ್ಕಾಗಿ ಮಾರ್ಕ್ ಮಾಡಲು ಬಿಳಿ ಪೌಡರ್ ವ್ಯವಸ್ಥೆ ಮಾಡುವುದು. 5ನೇ ಟೀಮ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ, ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರಿ ಪೊಲೀಸ್ ಠಾಣೆ ಗಂಗಾವತಿ. ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆ ಅಚ್ಚುಕಟ್ಟಾಗಿ ಹಾಡುವ ವಿದ್ಯಾರ್ಥಿಗಳನ್ನು ಕರೆತರುವುದು, ನಿರೂಪಕರನ್ನು ಕರೆತರುವ ವ್ಯವಸ್ಥೆ ಮಾಡುವುದು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆ, ಸ್ತಬ್ಧ ಚಿತ್ರಗಳ ವ್ಯವಸ್ಥೆ ಮಾಡುವುದು ಹಾಗೂ 5 ಶಾಲೆಗಳ ವಿದ್ಯಾರ್ಥಿಗಳ ತಂಡದಿಂದ ರಾಷ್ಟ್ರೀಯ ಹಾಡುಗಳಿಗೆ ನೃತ್ಯ ಏರ್ಪಡಿಸುವುದು. ಶ್ರೀ ವಿಠಲ್ ನುಗ್ಲಿ GHS ಉರ್ದು ಗಂಗಾವತಿ, ಶ್ರೀ ಕೋಳೂರು ಭೀಮಣ್ಣ ದೈಹಿಕ ಶಿಕ್ಷಕರು ಗಂಗಾವತಿ ಇವರು ಧ್ವಜಾರೋಹಣ ತಯಾರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತು ಕ್ರೀಡಾಂಗಣದಲ್ಲಿ ನಿರ್ವಹಿಸುವುದು. ಕ್ಷೇತ್ರ ಮತ್ತೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಅವರ ಪ್ರತಿನಿಧಿಗಳು ಹಾಜರಾಗಿದ್ದರೆ ಅವರಿಗೆ, ನಮ್ಮ ಎಲ್ಲ ಸಂಘಗಳ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಆತ್ಮೀಯ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಈ ಸಭೆಗೆ ನಮಗೆಲ್ಲ ಸ್ವಾಗತ. ಈ ಸರಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಗಸ್ಟ್ 15ರಂದು ಆಚರಿಸ್ತಾ ಇದ್ದೀವಿ. ಇದರ ಅಂಗವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ಧಕ್ಕೆ ಚುಕ್ಕಿ ಬಾರದಂತೆ ನಡೆಸಲಿಕ್ಕೆ, ಸುಗಮವಾಗಿ ನಡೆಸಲಿಕ್ಕೆ ಹಿಂದೆಲ್ಲ ಏನೇನಾಗಿತ್ತು ಕಾರ್ಯಕ್ರಮಗಳು, ಯಾರ್ಯಾರು ಯಾವ್ಯಾವ ಇಲಾಖೆಯವರು ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಹಂಚ್ಕೊಂಡಿದ್ರು, ಯಾವ್ಯಾವ ಕೆಲಸವನ್ನು ಹಂಚ್ಕೊಂಡಿದ್ರು, ಹೇಗೆ ಆಯೋಜನೆ ಮಾಡಿದ್ರು, ಅದೇ ರೀತಿ ಇವಾಗಲೂ ಕೂಡ ಮಾಡಬೇಕು. ಮತ್ತು ಏನಾದರೂ ಸಂಘ ಸಂಸ್ಥೆಗಳಿಂದ ಸಲಹೆಗಳು, ನಮ್ಮ ಪತ್ರಿಕಾ ಮಾಧ್ಯಮದಿಂದ ಏನಾದರೂ ಸಲಹೆಗಳಿದ್ದರೆ ನಾನು ಇವತ್ತೆಲ್ಲರೂ ಕೂಡ ಹೇಳ್ಕೋಬೇಕಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ